Welcome everyone. Let's start with understanding a new Unit 3, Income from Other Sources, Theory and Problems of Previous Year Question Papers. So, Income from Other Source ಅಂದರೆ ಏನು ನೋಡಿ, ನಾವು ಫಿಫ್ತ್ ಸೆಮಿಸ್ಟರಲ್ಲಿ you might have already learned two heads of income. One is income from salary, another one is income from house property, right? ಸೊ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಗೊತ್ತಾ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂದರೆ ಏನು? ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂದರೆ when you are working in any company, any organization, you will receive one regular income ಅಲ್ವಾ? ಯಾವುದಾದ್ರೂ ಒಂದು ಆರ್ಗನೈಸೇಷನಲ್ಲಿ ನೀವು ಕೆಲಸ ಮಾಡ್ತಾ ಇರುವಾಗ ನಿಮಗೆ ಮಂತ್ಲಿ ಇಷ್ಟು ಸ್ಯಾಲ್ರಿ ಅಂತ ಏನು ಬರುತ್ತೆ, ನೀವೇನು ಕೆಲಸ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಅದಕ್ಕೋಸ್ಕರ ಏನು ಸ್ಯಾಲ್ರಿ ಅಂತ ಬರುತ್ತೆ, ಆ ಇನ್ಕಮನ್ನು ನಾವು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಹೇಳ್ತೀವಿ. ಅದರಲ್ಲಿ ನೀವು ಬೇಸಿಕ್ ಸ್ಯಾಲ್ರಿ, HRA, DA, ಕಮಿಷನ್ನು, ಫ್ರಿಂಜ್ ಬೆನಿಫಿಟ್ಸು ಇದೆಲ್ಲ ಓದಿದ್ದೀರಾ, ರೈಟ್? ಅದಾದ ನಂತರ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಮೇಜರ್ ಕಂಡೀಷನ್ ಏನು ಅಂದರೆ ರೆಂಟಲ್ ಇನ್ಕಮ್ ಆಗಿರಬೇಕದು. ಓಕೆ, ಹೌಸ್ ಪ್ರಾಪರ್ಟಿ ಆಗಿರಬೇಕು. ಫಸ್ಟು ಹೌಸ್ ಪ್ರಾಪರ್ಟಿ ಆಗಿರಬೇಕು. ಆ ಹೌಸ್ ಪ್ರಾಪರ್ಟಿಯಿಂದ ರೆಂಟಲ್ ಇನ್ಕಮ್ ಬರಬೇಕು. ಅದು ಕೂಡ ಓನ್ಲಿ ಓನ್ಡ್ ಹೌಸ್ ಪ್ರಾಪರ್ಟಿ ಆಗಿರಬೇಕು. ಓನ್ಡ್ ಹೌಸ್ ಪ್ರಾಪರ್ಟಿಯಿಂದ ರೆಂಟಲ್ ಇನ್ಕಮ್ ಬಂದರೆ ಆ ಇನ್ಕಮನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆ, ಸೊ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಸ್ಯಾಲ್ರಿ. ಇದು ಫಿಫ್ತ್ ಸೆಮಲ್ಲಿ ನೀವು ಓದಿದ್ದೀರ. ಇನ್ನು ನೆಕ್ಸ್ಟ್ ಈಗ ಸಿಕ್ಸ್ತ್ ಸೆಮಿಸ್ಟರ್ ಸ್ಟಾರ್ಟ್ ಆದಾಗಲಿಂದ ನೀವೇನು ಓದ್ತಾ ಇದ್ದೀರ ಅಂದರೆ ರಿಮೈನಿಂಗ್ 3 heads ಆಫ್ ಇನ್ಕಮ್. ಒನ್ ಈಸ್ PGBP. PGBP ಅಂದ್ರೇನು? ಪ್ರಾಫಿಟ್ ಆ್ಯಂಡ್ gains from business and profession, ರೈಟ್? ಇದನ್ನು ನೀವು ಓದಿದ್ದೀರಾ. ಸೊ ಪ್ರೊಫೆಷನಲ್ಲಿ ಇನ್ಕಮ್ ಆಫ್ ಅ ಡಾಕ್ಟರ್, ದಟ್ ಈಸ್ ಮೆಡಿಕಲ್ ಪ್ರಾಕ್ಟೀಷನರ್, ಇನ್ಕಮ್ ಆಫ್ ಅ ಲಾಯರ್, ದಟ್ ಈಸ್ ಅಡ್ವೊಕೇಟ್, ಆ್ಯಂಡ್ ಇನ್ಕಮ್ ಆಫ್ ಅ ಚಾರ್ಟೆಡ್ ಅಕೌಂಟೆಂಟ್ ಅವ್ರದ್ದು ಓದಿದ್ದೀರಾ, ಮತ್ತು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಓದಿದ್ದೀರಾ. ಅದಾದ ನಂತರ ಯೂನಿಟ್ 2ನಲ್ಲಿ, ಇದು ಯೂನಿಟ್ 1, ಯೂನಿಟ್ 2ನಲ್ಲಿ ನೀವು ಇನ್ಕಮ್ ಫ್ರಮ್ ಏನು ಓದಿದ್ರಿ? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಓದಿದ್ರಿ. ಈ ಕ್ಯಾಪಿಟಲ್ ಗೇನ್ಸ್ ಅಂದರೆ ಲಾಂಗ್ ಟರ್ಮ್ ಅಸೆಟ್ಸ್ನ ನಾವು ಮಾರಾಟ ಮಾಡಿದಾಗ, ಓಕೆ, ನಮ್ಮ ಹತ್ರ ಇರುವಂತಹ ಲಾಂಗ್ ಟರ್ಮ್ ಅಸೆಟ್ಸನ್ನು ನಾವು ಮಾರಾಟ ಮಾಡಿದಾಗ ಅಥವಾ ಪ್ರೀಷಿಯಸ್ ಐಟಮ್ಸ್ಗಳನ್ನು ನಾವು ಮಾರಾಟ ಮಾಡಿದಾಗ ಅಲ್ಲಿ ಪ್ರಾಫಿಟ್ ಮಾಡಿದ್ರೆ, ಎಕ್ಸಾಂಪಲ್ ಇಲ್ಲೇ ಹೌಸ್ ಪ್ರಾಪರ್ಟಿ ಅಂತಲೇ ತಗೊಳ್ಳೋಣ. ಹೌಸ್ ಪ್ರಾಪರ್ಟಿ ಅನ್ನುವಂಥದ್ದು ಒಂದು ಪ್ರೀಷಿಯಸ್ ವ್ಯಾಲ್ಯೂಯಬಲ್ ಅಸೆಟ್. ಅದನ್ನು ನಾವು ಮಾರಾಟ ಅಂದರೆ ಸೇಲ್ ಮಾಡಿದಾಗ ಅದಕ್ಕೆ ನಮಗೇನು ಪ್ರಾಫಿಟ್ ಬರುತ್ತಲ್ಲ, ಅದೇ ಇನ್ಕಮ್ ಫ್ರಮ್ IFCG, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಆಗುತ್ತೆ. ಇದು 4 heads ಆಫ್ ಇನ್ಕಮ್ ಆದರೆ, ಇನ್ನೊಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್, IFOS, ಇನ್ಕಮ್ ಫ್ರಮ್, ಇದು ಥರ್ಡ್ ಯೂನಿಟ್ ನಿಮಗೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ. ನೋಡಿ, ನಾನು ಈ ಯೂನಿಟನ್ನು 2 ಯೂನಿಟಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಯೂನಿಟನ್ನು ತುಂಬ ಸಿಂಪ್ಲಿಫೈ ಮಾಡಿ ಓದಿಸ್ತಾ ಇದ್ದೀನಿ. ದಯವಿಟ್ಟು ಓದ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ, ಬೇರೆ ಕಾಲೇಜಿನ ಫ್ರೆಂಡ್ಸ್ಗಳ ಜೊತೆ ಕೂಡ ವೀಡಿಯೋಸ್ನ ಶೇರ್ ಮಾಡಿ. ಇಲ್ಲಿ ಕಾಂಪಿಟೇಷನ್ ಏನಿಲ್ಲ, ಎಲ್ಲರೂ ಎಕ್ಸಾಮಲ್ಲಿ ಪಾಸ್ ಆಗಬೇಕು. ಯಾಕಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಏನಾದರೂ ಫೇಲ್ ಆದರೆ ನೆಕ್ಸ್ಟ್ ಇಯರ್ ನಿಮಗೆ ಹೊಸ ರೂಲ್ಸ್ ಬರುತ್ತೆ. ಈಗ ಆಲ್ರೆಡಿ ಪ್ರೀವಿಯಸ್ ಇಯರ್ ಫೇಲ್ ಆದವರು ಕೂಡ ಈ ವರ್ಷದ್ದು ಈ ರೂಲ್ಸ್ ಪ್ರಕಾರ ಓದ್ಕೊಂಡು ಪಾಸ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಪ್ರೀವಿಯಸ್ಲಿ ಫೇಲ್ ಆಗಿದ್ದೀರಾ, ಅದು NEP ಆಗಿರಲಿ, SCP ಆಗಿರಲಿ, CBCS ಸ್ಕೀಮ್ ಆಗಿರಲಿ, ಯಾವುದೇ ಸ್ಕೀಮಲ್ಲಿ ನೀವು ಓದಿದ್ರು ಕೂಡ ಪ್ರೀವಿಯಸ್ ಇಯರಲ್ಲಿ ನೀವು ಫೇಲ್ ಆಗಿದ್ದರೆ ಈ ವರ್ಷದ್ದು, ಈಗ ನಾನೇನು ಮಾಡಿಸ್ತಾ ಇದ್ದೀನೋ ಅದನ್ನೇ ಓದ್ಕೊಳ್ಬೇಕು. ಆದರೆ ಈ ವರ್ಷ ನೀವು ಫೇಲ್ ಆಗಿ ನೆಕ್ಸ್ಟ್ ಇಯರ್ ನೀವು ಎಕ್ಸಾಮ್ ಬರೀತಾ ಇದ್ದೀರಾ ಅಂದರೆ ನೆಕ್ಸ್ಟ್ ಇಯರು ರೂಲ್ಸ್ ಚೇಂಜ್ ಆಗಿರುತ್ತೆ. ಆವಾಗ ನೀವು ಯೂಟ್ಯೂಬಲ್ಲಿ ಬೇರೆಯವ್ರು ಯಾರಾದರೂ ಆ ವರ್ಷಕ್ಕೆ ಏನಾದರೂ ಪಾಠ ಮಾಡಿದರೆ, ಈ ವರ್ಷಕ್ಕೆ ಯಾರೂ ಪಾಠ ಮಾಡ್ತಾ ಇಲ್ಲ, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ ಅಂತ, ಬಟ್ ನಾನು ಒಂಚೂರು ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ. ಆದಷ್ಟು ಈಸಿಫೈ ಪಾಠ ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದೀನಿ. ನೀವೆಲ್ಲರೂ ಪಾಸ್ ಆಗಲಿ.
ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ಸ್ಟೂಡೆಂಟ್ಸು ಕೂಡ ಪಾಸಾಗಲಿ ಅಂತ ಅಂದ್ಕೊಂಡು ನಾನು ಕನ್ನಡದಲ್ಲಿ ಪಾಠ ಮಾಡ್ತಾಯಿದ್ದೀನಿ. ನೋಡಿ, ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಪಾಠ ಮಾಡಿದ್ರು ಈಸಿ ನನಗೆ, so that I can attract many candidates across the country. But still I am teaching in Kannada only because our students from Karnataka should score well. Okay, so make sure that you are studying well. So let's understand what is this income from other source. Income from other source ಅಂದರೆ ಯಾವ ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಬರಲ್ಲ, ಇಲ್ಲೂ ಬರಲಿಲ್ಲ, ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲೂ ಬರಲಿಲ್ಲ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲೂ ಬರಲಿಲ್ಲ, ಇನ್ಕಮ್ ಫ್ರಮ್ ಪ್ರಾಫಿಟ್ ಆ್ಯಂಡ್ ಗೇನ್ಸಲ್ಲೂ ಬರಲಿಲ್ಲ, ಕ್ಯಾಪಿಟಲ್ ಗೇನ್ಸಲ್ಲೂ ಬರಲಿಲ್ಲ, ಯಾವುದ್ಯಾವುದು ಅಲ್ಲಿ ಬರ್ದಲೆ, ಆ 4 ಹೆಡ್ಸಲ್ಲೂ ಬರ್ದಲೆ ಇಲ್ಲಿ ಉಳಿದಿರುವಂಥ ಇನ್ಕಮ್ಮು, ಅದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೇಳ್ತೀವಿ. ಅದು ಡೆಫಿನೇಷನ್ನು. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಅಕಾರ್ಡಿಂಗ್ ಟು ಸೆಕ್ಷನ್ 56 ಆಫ್, ಈಗ ನಿಮಗೆ ಕ್ವೆಶನ್ ಕೇಳಿದ್ರೆ 2 ಮಾರ್ಕ್ಸಿಗೆ, according to section 56 subsection 1 of Income Tax Act 1961, income from other source includes all income you earn from other sources which does not fall under other 4 heads. ಈಗ ನಾನು ನಿಮಗೆ ಅದನ್ನೇ ಅರ್ಥ ಮಾಡಿಸಿದ್ದು. 4 ಹೆಡ್ಸಲ್ಲಿ ಅಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಪ್ರಾಫಿಟ್ ಆ್ಯಂಡ್ ಗೇನ್, PGBP, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಅಲ್ಲಿ ಯಾವುದ್ರಲ್ಲೂ ಬೀಳ್ದಲೇ ಇರುವಂಥದ್ದು, ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, PGBP, ಕ್ಯಾಪಿಟಲ್ ಗೇನ್ಸಲ್ಲಿ ಇಲ್ದಲೇ ಇರುವಂಥದ್ದು, ಅದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಹಾಕ್ತೀವಿ. ಎಕ್ಸಾಂಪಲ್, ಇಂಟ್ರೆಸ್ಟ್, ಡಿವಿಡೆಂಡ್ಸ್, ಲಾಟ್ರಿ ವಿನ್ನಿಂಗ್ಸ್ ಆರ್ ಎನಿ ಅದರ್ ಇನ್ಕಮ್ ನಾಟ್ ಕವರ್ಡ್ ಎಲ್ಸ್ವೇರ್. ಎಲ್ಸ್ವೇರ್ ಅಂದರೆ ಬೇರೆ ಎಲ್ಲೂ ಕವರ್ ಆಗದಲ್ಲೇ ಇರುವಂಥ ಇನ್ಕಮನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಎಕ್ಸಾಂಪಲ್ಸ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನೋಡಿ, ಇಲ್ಲಿ ಚೆನ್ನಾಗಿ ಇದು ಗೊತ್ತಿರಬೇಕು ನಿಮಗೆ. ಸೆಕ್ಷನ್ ಬಿನಲ್ಲಿ ಏನಾದರೂ ಅವರು ಐಟಮ್ಸ್ ಕೊಟ್ಬಿಟ್ಟು ವಿಚ್ ಆಫ್ ದೀಸ್ ಆರ್ ನಾಟ್ ಇನ್ಕಮ್ಸ್ ಆಫ್ ಅದರ್ ಸೋರ್ಸ್, ವಿಚ್ ಆಫ್ ದೀಸ್ ಆರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಐಡೆಂಟಿಫೈ ಮಾಡಿ ಅಂತ ಈಸಿಯಾಗಿ ಡೈರೆಕ್ಟ್ ಕ್ವೆಶನ್ ಏನಾದರೂ ಕೊಟ್ಬಿಟ್ರೆ ಅಲ್ಲಿ ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಬರ್ಬೋದು. ಅಥವಾ 2 ಮಾರ್ಕ್ಸಿಗೆ ಲಿಸ್ಟ್ ಔಟ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕೇಳ್ಬೋದು. ಕ್ಯಾಶುಯಲ್ ಇನ್ಕಮ್ಸ್ ಬಗ್ಗೆ ಕ್ವೆಶನ್ ಕೇಳ್ಬೋದು. ಸೊ ಇದೆಲ್ಲ ನೀವು ತಿಳ್ಕೊಳ್ಳುವಂಥದ್ದು ಮುಖ್ಯ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಬಂದಾಗ ಫಸ್ಟ್ ಒನ್ ಈಸ್ ಇಂಟ್ರೆಸ್ಟ್ ಇನ್ಕಮ್. ಸೊ ಇಂಟ್ರೆಸ್ಟ್ ಇನ್ಕಮ್, ಇಂಟ್ರೆಸ್ಟ್ ಅರ್ನ್ಡ್ ಆನ್ ಸೇವಿಂಗ್ಸ್ ಅಕೌಂಟ್, ರೈಟ್? ಈಗ ನಾವು ಸೇವಿಂಗ್ಸ್ ಅಕೌಂಟು, ಫಿಕ್ಸ್ಡ್ ಡೆಪಾಸಿಟು, ರೆಕರಿಂಗ್ ಡೆಪಾಸಿಟು, ಬ್ಯಾಂಕ್ ಡೆಪಾಸಿಟ್ ಎಲ್ಲ ಏನೇನು ಮಾಡಿರ್ತೀವಿ ಅದ್ರ ಮೇಲೆ ನಮಗೇನು ಬಡ್ಡಿ ಬರುತ್ತೆ ಅದು ಬಡ್ಡಿ, ದಟ್ ಈಸ್ ಇಂಟ್ರೆಸ್ಟ್ ಇನ್ಕಮ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನೆಕ್ಸ್ಟ್ ಡಿವಿಡೆಂಡ್ ಇನ್ಕಮ್. ಡಿವಿಡೆಂಡ್ ಅಂದರೆ ಈಗ ನಾವು ಈಕ್ವಿಟಿ ಶೇರ್ಸು ಅದನ್ನೆಲ್ಲ ಪರ್ಚೇಸ್ ಮಾಡಿದಾಗ ನಮಗೆ ಡಿವಿಡೆಂಡ್ ಬರುತ್ತಲ್ವಾ, ರೈಟ್? ಶೇರ್ಸಿಂದ ಯಾವುದಾದ್ರೂ ಕಂಪನಿಯ ಶೇರ್ಸನ್ನು ಪರ್ಚೇಸ್ ಮಾಡಿದಾಗ ನಮಗೆ ವರ್ಷಕ್ಕೆ ಇಷ್ಟು ಅಂತ ಡಿವಿಡೆಂಟು, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಏನೋ ಡಿವಿಡೆಂಡ್ ಬಂದಾಗ ವರ್ಷಕ್ಕೆ ಎಷ್ಟು ಡಿವಿಡೆಂಡ್ ಬಂದಿದೆ ಅದ್ರ ಮೇಲೆ ನಮಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಡಿವಿಡೆಂಡ್ ಇನ್ಕಮ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನೆಕ್ಸ್ಟ್ ರೆಂಟಲ್ ಇನ್ಕಮ್ ಫ್ರಮ್ ಮಷಿನರಿ, ಪ್ಲ್ಯಾಂಟ್, ಫರ್ನಿಚರ್. ಈಗ ನಾವು ಫರ್ನಿಚರು, ಪ್ಲ್ಯಾಂಟು, ಮಷಿನರಿಲೆಲ್ಲ ಬಾಡಿಗೆಗೆ ಬಿಟ್ಟು ನಮಗೆ ಏನಾದರೂ ಇನ್ಕಮ್ ಬರ್ತಾ ಇದ್ದರೆ ಅದು ಏನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಆದರೆ ಇನ್ನೊಂದಿದೆ ಮೋಸ್ಟ್ ಇಂಪಾರ್ಟೆಂಟ್ಲಿ, ರೆಂಟಲ್ ಇನ್ಕಮ್ ಆಫ್ ರೆಂಟೆಡ್ ಪ್ರಾಪರ್ಟಿ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ರೆಂಟೆಡ್ ಪ್ರಾಪರ್ಟಿ ಅಂದರೆ ಸಬ್ಲೆಟ್ಟಿಂಗ್ ಆಫ್, ನಿಮಗೆ ಕ್ವೆಶನಲ್ಲಿ ಕೊಟ್ಟಿರ್ತಾರೆ, ಸಬ್ಲೆಟ್ಟಿಂಗ್, ರೆಂಟ್ ಫ್ರಮ್ ಸಬ್ಲೆಟ್ಟಿಂಗ್ ಆಫ್ ಬಿಲ್ಡಿಂಗ್, ಆ ರೀತಿ ಏನೋ ಕೊಟ್ಟಿರ್ತಾರೆ. ಓಕೆ, ಅಂದರೆ ನೀನೇ ಬಾಡಿಗೆಗಿದೆಯಾ, ಆ ಬಾಡಿಗೆಗಿರುವಂತಹ ಜಾಗವನ್ನು ನೀನು ಇನ್ನೊಬ್ರಿಗೆ ಬಾಡಿಗೆ ಕೊಟ್ಟಿದೆಯಾ, ಅಲ್ಲಿಂದ ನೀನು ಅರ್ನ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೀಯಾ ಅಂತ. ಈವನ್ ನೀನು ಲೀಸಿಗಿದ್ದು ಕೂಡ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟು ಅದರಿಂದ ಇನ್ಕಮ್ ಜನ್ರೇಟ್ ಮಾಡ್ತಾ ಇದೆಯಾ ಅಂದ್ರೂ ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ಸೊ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸು ನಿನ್ನ ಸ್ವಂತ ಮನೆ ಅಲ್ಲ, ಅದು ಅದರಿಂದ ನೀನು ರೆಂಟ್ ತೊಗೊಳ್ತಾ ಇದ್ದರೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸು. ನಿಂದೇ ಸ್ವಂತ ಮನೆಯಿಂದ ನೀನು ರೆಂಟ್ ತೊಗೊಳ್ತಾ ಇದ್ದರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನಿನ್ನ ಸ್ವಂತ ಮನೇನ ನೀನು ಮಾರಾಟ ಮಾಡಿ ಅದರಿಂದ ನೀನು ಪ್ರಾಫಿಟ್ ಮಾಡ್ತಾ ಇದ್ದರೆ ಅದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಸೊ ನೋಡಿ, ಇಲ್ಲಿ ಸ್ವಂತ ಮನೆ, ಬಾಡಿಗೆ ಮನೆ ಮತ್ತು ಸ್ವಂತ ಮನೇನ ರೆಂಟ್ ತೊಗೊಳ್ತಾ ಇದೆಯಾ ಅಥವಾ ಸ್ವಂತ ಮನೇನ ಮಾರಾಟ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲೆ ಆ ಇನ್ಕಮ್ಮು ಯಾವ ಹೆಡ್ ಅಂಡರಲ್ಲಿ ನೀನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕ್ಯಾಶುಯಲ್ ಇನ್ಕಮ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇದು.
ಕ್ಯಾಶುವಲ್ ಇನ್ಕಮ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇದು ದೊಡ್ಡ ಕಾನ್ಸೆಪ್ಟು. ಪ್ರತಿಯೊಂದು ವೀಡಿಯೋದಲ್ಲಿ ಇದ್ರದ್ದೇ ಒಂದು ವೀಡಿಯೋ ಮಾಡಾಕ್ತೀನಿ ನಾನು. ನೀವು ಬೈ ಲಕ್ ಯಾವುದಾದ್ರೂ ನಿಮಗೆ ವಿನ್ನಿಂಗ್ಸ್, ಲಾಟ್ರೀಸ್ ವಿನ್ನಿಂಗ್ಸು, ಕ್ರಾಸ್ ವರ್ಡ್ ಪಝಲ್ಸ್, ಗೇಮ್ ಶೋಸಿಂದ ಏನಾದರೂ, ಈಗ ನೀವು ಬಿಗ್ ಬಾಸ್ ವಿನ್ ಆಗಿ ಬರ್ತೀರಾ, ಅದರಲ್ಲಿ ನೀವು ನೋಡಿ ಯಾವುದೇ ಒಬ್ಬ ಬಿಗ್ ಬಾಸ್ ವಿನ್ನರ್ ಆಗಿರಲಿ, ನೀವು ಹಿಂದಿನಲ್ಲಿ ನೋಡ್ತಿರೋ, ಕನ್ನಡದಲ್ಲಿ ನೋಡ್ತಿರೋ, ಯಾವ ಚಾನಲಲ್ಲಿ ನೋಡ್ತಿರೋ, ಸೊ ಯಾವುದೇ ಲ್ಯಾಂಗ್ವೇಜಲ್ಲಿ ನೀವು ನೋಡಿದ್ರೂ ವಿನ್ ಆಗುವಂಥವರಿಗೆ ಎಷ್ಟು ಹಣ ಬರುತ್ತೋ ಅದರಲ್ಲಿ 30% TDS ಡಿಡಕ್ಟ್ ಆಗಿ ಬರುತ್ತೆ. ಯಾಕಂದರೆ ಅದು ಬೈ ಲಕ್ ಬಂದಿರುವಂಥದ್ದು. ಹೈಯೆಸ್ಟ್ TDS ಡಿಡಕ್ಟ್ ಆಗುವಂಥದ್ದು ಕ್ಯಾಶುವಲ್ ಇನ್ಕಮ್ಸ್ಗೆ 30%. ಅಂದರೆ ಕ್ಯಾಶುವಲ್ ಇನ್ಕಮ್ಸ್ ಲೈಕ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪಝಲ್ಸ್ ಆ್ಯಂಡ್ ಗೇಮ್ ಶೋಸ್, ಇದೆಲ್ಲ ಬೈ ಲಕ್ ಬರೋದ್ರಿಂದ ಕ್ಯಾಶುವಲ್ ಇನ್ಕಮ್ಸ್ ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಗಿಫ್ಟ್ ಆ್ಯಂಡ್ ಕ್ಯಾಶ್ ಪ್ರೈಸಸ್. ಗಿಫ್ಟ್ಸ್ದು ಒಂದು ಫುಲ್ ಕಾನ್ಸೆಪ್ಟ್ ಇದೆ, ಅದರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದು ನಾನು ವಾಚ್ ಮಾಡಿ ಕ್ಲಿಯರಾಗಿ. ಕ್ಯಾಶುವಲ್ ಇನ್ಕಮ್ಸ್ದು, ಗಿಫ್ಟ್ಸ್ದು, ಇಂಟ್ರೆಸ್ಟ್ ರಿಲೇಟೆಡ್ಡು, ಓಕೆ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ರಿಲೇಟೆಡ್ ಎಲ್ಲ ಪ್ರಾಪರಾಗಿ ಸಿಂಪಲ್ಲಾಗಿ ಈ ಚಾಪ್ಟರನ್ನು ನಾನು ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಗಿಫ್ಟ್ಸು ನಿಮಗೆ ಫ್ಯಾಮಿಲಿ ಮತ್ತು ರಿಲೇಟಿವ್ಸಿಂದ ಬಂದರೆ ಅದು ನಾನ್ ಟ್ಯಾಕ್ಸೆಬಲ್. ಆನ್ ಯುವರ್ ಮ್ಯಾರೇಜು ಬಂದರೆ ಅದು ನಾನ್ ಟ್ಯಾಕ್ಸೆಬಲ್. ಆದರೆ ಆನ್ ಅದರ್ ಒಕೇಶನ್ಸ್ ಬಂದು ಅದು ಇಟ್ ಹ್ಯಾಸ್ ಕಮ್ ಫ್ರಮ್ ಯುವರ್ ಫ್ರೆಂಡ್ಸ್, ಕೊಲೀಗ್ಸ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಆರ್ ಯುವರ್ ಕಝಿನ್, ಓಕೆ, ಕಝಿನಿಂದ ಬಂದರೂ ಕೂಡ ದಟ್ ಈಸ್ ಟ್ಯಾಕ್ಸೆಬಲ್. ಅಪ್ ಟು 50,000 ನಾನ್ ಟ್ಯಾಕ್ಸೆಬಲ್, ಮೋರ್ ದೆನ್ 50,000 ಫುಲ್ಲಿ ಟ್ಯಾಕ್ಸೆಬಲ್. ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ರಾಯಲ್ಟಿ ಇನ್ಕಮ್ ಅಂದರೆ ಈಗ ನೋಡಿ, ನಾನೊಂದು ಬುಕ್ ಪಬ್ಲಿಷ್ ಮಾಡಿದೆ ಅಂತ ಅಂದ್ಕೊಳ್ಳೋಣ, ಅಂಡರ್ ಹಿಮಾಲಯ ಪಬ್ಲಿಕೇಶನ್. ಈಗ ಹಿಮಾಲಯ ಪಬ್ಲಿಷರ್ಸು ಅವರು ನನ್ನ ಹೆಸರಾಗಿ ಅವ್ರ ಬುಕ್ಕನ್ನು ಪಬ್ಲಿಷ್ ಮಾಡ್ತಾರೆ, ಅದನ್ನು ಬುಕ್ಸನ್ನು ಸೇಲ್ ಮಾಡ್ತಾರೆ. ಸೇಲ್ ಮಾಡಿದ ನಂತರ ಆ ಬುಕ್ ನಾನು ಬರೆದಂತಿದ್ದಕ್ಕೆ ನನಗೆ ರಾಯಲ್ಟಿ ಅಂತ ಇಷ್ಟು ಅಮೌಂಟನ್ನು ಕೊಡ್ತಾರೆ. ಬಿಕಾಸ್ ಅದು ಕಾಪಿರೈಟ್ ಆಗಿರುತ್ತೆ, ನನ್ನ ಹೆಸರು ಇರುತ್ತೆ ಅದರಲ್ಲಿ. ಪೇಟೆಂಟ್ಸು, ಕಾಪಿರೈಟು, ಟ್ರೇಡ್ ಮಾರ್ಕ್ಸ್ ಎಲ್ಲ ಮಾಡಿಸ್ಕೊಂಡಾಗ ನಾವು ನಮ್ಮ ಹೆಸರಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗೆ ಅದಕ್ಕೆ ನಮಗೆ ರಾಯಲ್ಟಿ ಅನ್ನೋದು ಬರುತ್ತೆ. ನೆಕ್ಸ್ಟ್ ಫ್ಯಾಮಿಲಿ ಪೆನ್ಷನ್ ಈಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಫ್ಯಾಮಿಲಿ ಪೆನ್ಷನ್ನು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಫ್ಯಾಮಿಲಿ ಪೆನ್ಷನ್ ಈಸ್ ನಾಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ, ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಯಾಕೆ ಅಂದರೆ ಪೆನ್ಷನ್ ಅಂದ ತಕ್ಷಣ ನೀವು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂದ್ಕೊಳ್ಬೇಡಿ. ಪೆನ್ಷನ್ ಅಂದರೆ ಇಲ್ಲಿ ಫ್ಯಾಮಿಲಿ ಪೆನ್ಷನ್ ಅಂದರೆ, ಈಗ ಒಂದು ಅಜ್ಜಿ ತಾತ ಇದೆ ಅಂತ ಅಂದ್ಕೊಳ್ಳೋಣ. ತಾತ ತೀರೋದ್ರು, ಅವರು ಜಾಬಲ್ಲಿದ್ದರು, ಅವ್ರು ತೀರೋದ್ಮೇಲೆ ಅವ್ರದ್ದು ಪೆನ್ಷನ್ ಏನಿದೆ ಅಜ್ಜಿಗೆ ಬರ್ತಾ ಇದೆ ಈಗ. ಸೊ ಇಲ್ಲಿ ಅಜ್ಜಿ ಈಸ್ ಅ ಡಿಪೆಂಡೆಂಟ್ ಆಫ್ ಅ ಡಿಸೀಸ್ಡ್ ಪರ್ಸನ್. ಡಿಸೀಸ್ಡ್ ಅಂದರೆ ತೀರೋದಂತಹ ಎಂಪ್ಲಾಯಿ, ಓಕೆ. ಸೊ ತೀರೋದಂಥ ಎಂಪ್ಲಾಯಿಯ ಫ್ಯಾಮಿಲಿ ಮೆಂಬರ್ ಅಥವಾ ಡಿಪೆಂಡೆಂಟ್ ಯಾರಿರ್ತಾರೋ ಅವರಿಗೆ ಆ ಪೆನ್ಷನ್ ಹಣ ಬರೋದ್ರಿಂದ ಆ ಅಜ್ಜಿಗೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ರೀಫಂಡ್ಸ್. ಈಗ ಟ್ಯಾಕ್ಸ್ ನಾವು ಜಾಸ್ತಿ ಕಟ್ಬಿಟ್ಟಿರ್ತೀವಲ್ಲ, ಅಡ್ವಾನ್ಸ್ ಟ್ಯಾಕ್ಸು ಅದೆಲ್ಲ ಗೌರ್ಮೆಂಟಿಗೆ, ಓಕೆ. ಸೊ ಅಂಥ ಟೈಮಲ್ಲಿ ನಮಗೆ ಏನು ಟ್ಯಾಕ್ಸ್ ರೀಫಂಡ್ಸ್ ಬರುತ್ತೆ ನೋಡಿ, ಸೊ ಆ ಟ್ಯಾಕ್ಸ್ ರೀಫಂಡ್ಸ್ ಬಂದರೆ ಅದಕ್ಕೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇಂಟ್ರೆಸ್ಟ್ ಆಗಿ ಕೊಟ್ಟಿರ್ತಾರೆ. ಸೊ ಆ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ರೀಫಂಡ್ಸು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ನೆಕ್ಸ್ಟ್ ಕಮಿಷನ್ ಆರ್ ಬ್ರೋಕರೇಜ್ ಇನ್ಕಮ್ ನಮಗೆ ಸಿಗುವಂಥದ್ದು ನೋಡಿ. ಇಲ್ಲಿ ಕಮಿಷನ್ ಅಂದ ತಕ್ಷಣ ಅದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಲ್ಲ, ಓಕೆ. ಇಲ್ಲಿ ಕಮಿಷನ್, ಬ್ರೋಕರೇಜ್ ರಿಲೇಟೆಡ್ ಕೆಲಸ ನಾವೇನಾದರೂ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಬರುವಂಥ ಇನ್ಕಮ್ಮು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನೆಕ್ಸ್ಟ್ ಆ್ಯನ್ಯುಟಿ ಇನ್ಕಮ್. ನಮಗೆ ಪೀರಿಯಾಡಿಕ್ ಪೇಮೆಂಟಾಗಿ ಹಣ ಬರ್ತಾ ಹೋಗ್ತಾ ಇರುತ್ತೆ, ತಿಂಗಳಿಗಿಷ್ಟು ಅಂತ ಯಾವುದಾದ್ರೂ ರೀತಿಯಲ್ಲಿ, ಇನ್ಶೂರೆನ್ಸ್ ಪಾಲಿಸಿ ರೀತಿಯಲ್ಲಿ, ಅಥವಾ ನಾವೇ ಯಾವುದೋ ಒಂದು ಪೆನ್ಷನ್ ಮಾಡಿಸ್ಕೊಂಡಿದ್ವಿ, ಆ ರೀತಿ ಯಾವುದೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಲ್ಲಿ ನಮಗೆ ಪೀರಿಯಾಡಿಕ್ ಆ್ಯನ್ಯುಟಿ ಅಂದರೆ ಇನ್ಸ್ಟಾಲ್ಮೆಂಟ್ ರೀತಿಯಲ್ಲಿ ಮಂತ್ಲಿ ಬರುವಂಥದ್ದು, ಓಕೆ. ಅದನ್ನು ನಾವು ರೆಗ್ಯುಲರಾಗಿ ಬರುವಂಥದ್ದನ್ನು ಆ್ಯನ್ಯುಟಿ ಅಂತ ಹೇಳ್ತೀವಿ. ಅದು ಬರ್ತಾ ಇದ್ದರೆ ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಾನ್ಸೆಪ್ಟ್ ಆಫ್ ಕ್ಯಾಶುವಲ್ ಇನ್ಕಮ್, ಆಫ್ಟರ್ ದ್ಯಾಟ್ ಕಾನ್ಸೆಪ್ಟ್ ಆಫ್ ಗಿಫ್ಟ್ಸ್, ಕಾನ್ಸೆಪ್ಟ್ ಆಫ್ TDS, ಕಾನ್ಸೆಪ್ಟ್ ಆಫ್ ಗ್ರಾಸಿಂಗ್ ಅಪ್ ಆಫ್ ಇನ್ಕಮ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಆಮೇಲೆ ಎಕ್ಸೆಂಪ್ಟೆಡ್ ಇನ್ಕಮ್ಮು, ಡಿಡಕ್ಷನ್ಸು, ಅದನ್ನೆಲ್ಲ ಅರ್ಥ ಮಾಡಿಸಿ ಪ್ರಾಬ್ಲಮ್ಸನ್ನು ಮಾಡ್ತೀನಿ. ಥ್ಯಾಂಕ್ ಯು.